ಕಡಿಮೆ ಎಣ್ಣೆ ಬಳಸಿ ಅಥವಾ ಎಣ್ಣೆನೇ ಬಳಸದೆ ಗರಿಗರಿಯಾಗಿ ಆರೋಗ್ಯಕರವಾಗಿ ಮಕ್ಕಳಿಗೆ ಇಷ್ಟ ಆಗೋ ಥರ 2 ಸಂಜೆ ತಿಂಡಿಗಳನ್ನು ಮಾಡೋಣ ಬನ್ನಿ. ಇವತ್ತು ಬಹಳ ಕಡಿಮೆ ಸಮಯದಲ್ಲಿ ತಯಾರಾಗುತ್ತೆ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ 2 ಮಧ್ಯಮ ಗಾತ್ರದ ಆಲೂಗಡ್ಡೆ ತೊಗೊಂಡು ಸಿಪ್ಪೆ ತೆಗಿಬೇಕು. ಕ್ಲೀನ್ ಇರೋ ಫ್ರೆಶ್ ಆಗಿರೋ ಆಲೂಗಡ್ಡೆ ಆದರೆ ಸಿಪ್ಪೆ ತೆಗೆದೆ ಹಾಗೆ ಮಾಡ್ಬೋದು. ಆನಂತರ ಈ ಆಲೂಗಡ್ಡೆಗಳನ್ನು ವೆಜ್ಜಸ್ ಥರ ಹೆಚ್ಚಬೇಕು. ವೆಜ್ಜಸ್ ಅಂದರೆ ಒಂದು ಕಡೆ ದಪ್ಪ ಇರುತ್ತೆ, ಇನ್ನೊಂದು ಕಡೆ ಹೋಗ್ತಾ ಹೋಗ್ತಾ ತೆಳು ಇರುತ್ತೆ. ಅಂದರೆ ಈ ರೀತಿ ಹೆಚ್ಚಬೇಕು. ಆಮೇಲೆ ಈ ಪೊಟ್ಯಾಟೊ ವೆಜ್ಜಸ್ಸನ್ನು ಒಂದು 10 ನಿಮಿಷ ನೀರಲ್ಲಿ ನೆನೆಸಿಡಬೇಕು. ಈ ರೀತಿ ನೆನೆಸಿಟ್ರೆ ಆಲೂಗಡ್ಡೆಲಿರೋ ಎಕ್ಸ್ಟ್ರಾ ಸ್ಟಾರ್ಚು ಹೊರಟೋಗುತ್ತೆ. ನೆನೆಸಿ ಆದಮೇಲೆ ಈ ಆಲೂಗಡ್ಡೆ ಚೂರುಗಳನ್ನು ನೀರು ಬಸಿದು ಒಂದು ಬಟ್ಟೆ ಮೇಲೆ ಹರಡಬೇಕು. ಈ ಆಲೂಗಡ್ಡೆ ಚೂರುಗಳಲ್ಲಿ ಎಕ್ಸ್ಟ್ರಾ ನೀರಿರುತ್ತಲ್ಲ, ಅದು ಹೋಗಬೇಕು ಅಂದರೆ ಈ ರೀತಿ ಬಟ್ಟೆನಲ್ಲಿ ಹಗುರವಾಗಿ ಒತ್ತಿದ್ರೆ ಎಕ್ಸ್ಟ್ರಾ ನೀರನ್ನು ಬಟ್ಟೆ ಹೀರ್ಕೊಂಡ್ಬಿಡುತ್ತೆ. ಆನಂತರ ಅದನ್ನು ಒಂದು ಪ್ಲೇಟಲ್ಲಿ ತಗೊಂಡು ಅದಕ್ಕೆ ರುಚಿಗೆ ತಕ್ಕಂತೆ ಉಪ್ಪು, ಅಚ್ಚ ಖಾರದ ಪುಡಿ, ಕಾಳುಮೆಣಸಿನ ಪುಡಿ, ಜೀರಿಗೆ ಪುಡಿ, ಚಿಟಿಕೆ ಅರಿಶಿನ ಮತ್ತು ಇಂಗನ್ನು ಹಾಕಬೇಕು. ಬೇಕಾದರೆ ಒಂದು ಸ್ವಲ್ಪ ಆರಿಗ್ಯಾನೋ ಸೀಸನಿಂಗ್ ಅಥವಾ ಈ ಪಿಜ್ಜಾ ಸೀಸನಿಂಗ್ ಅಂತೆಲ್ಲ ಬರುತ್ತಲ್ಲ, ಅದನ್ನು ಹಾಕ್ಕೊಬೋದು. ನಂತರ ಜೊತೆಗೆ ಒಂದು ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಕಲಿಸ್ಬೇಕಾಗತ್ತೆ. ನೀವು ನಿಮಗೆ ಇಷ್ಟ ಆಗೋ ಥರ ಯಾವ ಮಸಾಲೆ ಬೇಕಾದರೂ ಹಾಕಿ ಮಾಡ್ಬೋದು. ನಾನು ತೋರಿಸಿರೋ ಥರ ಇದೇ ಮಸಾಲೆನೇ ಹಾಕಬೇಕು ಅಂತ ಇಲ್ಲ. ಅಂದಹಾಗೆ ನಾನು ಇವತ್ತಿನ ಈ 2 ರೆಸಿಪಿಗಳನ್ನು ಮಾಡೋದಕ್ಕೆ ಅಗರೋ ಗ್ಯಾಲಕ್ಸಿ ಡಿಜಿಟಲ್ ಏರ್ ಫ್ರೈಯರನ್ನು ಬಳಸ್ತಾ ಇದ್ದೀನಿ. ಇದು 4.5 ಲೀಟರ್ಸ್ ಆಗಿದ್ದು ಒಂದು ಚಿಕ್ಕ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ. ಇಲ್ಲಿ ಮಸಾಲೆ ಹಾಕಿದ ಆಲೂಗಡ್ಡೆಗೆ 1 ಟೇಬಲ್ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಆಲೂಗಡ್ಡೆ ನೀರು ಬಿಟ್ಟಿದೆ ಅಂತ ಅನ್ಸಿದ್ರೆ ಮಾತ್ರ ಹಾಕಿ. ಆ ಟೈಮಲ್ಲಿ ಈ ಏರ್ ಫ್ರೈಯರ್ನ ಒಂದು 3 ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. 180 ಡಿಗ್ರಿನಲ್ಲಿ ಒಂದು 3 ನಿಮಿಷ ಈ ರೀತಿ ಬಿಸಿ ಮಾಡ್ಕೊಳ್ಬೇಕು. ಆನಂತರ ಈ ಪೊಟ್ಯಾಟೊ ವೆಜ್ಜಸ್ಸನ್ನು ಏರ್ ಫ್ರೈಯರ್ ಟ್ರೇನಲ್ಲಿ ಬಿಡಿ ಬಿಡಿಯಾಗಿ ಜೋಡಿಸ್ಬೇಕು. ಅಂದರೆ ಒಂದೇ ಕಡೆ ರಾಶಿ ಹಾಕಬಾರ್ದು. ಈ ರೀತಿ ಒಂದೇ ಸಮನಾಗಿ ಜೋಡಿಸಿಟ್ಟು ಒಂದು 200 ಡಿಗ್ರಿಯಲ್ಲಿ 10 ನಿಮಿಷ ಸೆಟ್ ಮಾಡಿ ಏರ್ ಫ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಅಗರೋ ಗ್ಯಾಲಕ್ಸಿ ಡಿಜಿಟಲ್ ಏರ್ ಫ್ರೈಯರಲ್ಲಿ 7 ಪ್ರೀಸೆಟ್ ಮೋಡ್ ಇದೆ. ನೀವು ಆ ಪ್ರೀಸೆಟ್ ಮೋಡನ್ನಾದರೂ ಬಳಸ್ಬೋದು ಅಥವಾ ನಾನು ಮಾಡಿರೋ ಥರ ಮ್ಯಾನ್ಯುಯಲಿ ಸೆಟ್ಟಿಂಗ್ ಮಾಡ್ಕೊಳ್ಬೇಕಾದ್ರೂ ಏರ್ ಫ್ರೈಯನ್ನು ಮಾಡ್ಬೋದು. ಮಧ್ಯದಲ್ಲಿ ಒಂದ್ಸಲ ಶೇಕ್ ಮಾಡಿ ಪುನಃ ಇಟ್ಟರೆ ತುಂಬ ಗರಿಗರಿಯಾಗಿ ಆಗುತ್ತೆ. ನಾನೀಗ ತೋರಿಸ್ತೀನಿ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ. ಇದನ್ನು ನೀವು ಟೊಮೆಟೊ ಸಾಸ್ ಜೊತೆ ಬಡಿಸ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕರವಾಗೂ ಇರುತ್ತೆ, ಬೇಗ ಆಗಿಬಿಡುತ್ತೆ. ಇನ್ನು 2ನೇ ರೆಸಿಪಿ ಮಸಾಲ ಪಾಪಡು. ಅದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಬೌಲಲ್ಲಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಂತೆ ಅಚ್ಚ ಖಾರದ ಪುಡಿ, ಉಪ್ಪು ಮತ್ತು ಚಾಟ್ ಮಸಾಲನ ಹಾಕಿ ಕಲಿಸ್ಬೇಕು. ಈ ರೆಸಿಪಿನಲ್ಲೂ ಅಷ್ಟೇ ನೀವು ನಿಮಗಿಷ್ಟ ಬಂದಿರೋ ಮಸಾಲೆನ ಹಾಕ್ಬೋದು. ಮತ್ತು ಬೇರೆ ತುರಿದಿರೋ ಕ್ಯಾರೆಟು ಅಥವಾ ಬೇರೆ ಯಾವುದಾದ್ರು ತರಕಾರಿ ಎಲ್ಲ ಹಾಕಬೇಕನ್ಸಿದ್ರೆ ಅದನ್ನು ಹಾಕ್ಕೊಳ್ಬೋದು. ಈಗ ನಾವು ಏರ್ ಫ್ರೈಯರಲ್ಲಿ ಹಪ್ಪಳನ ಫ್ರೈ ಮಾಡೋಣ. ಹಪ್ಪಳ ಅಂತೂ ಸೂಪರ್ ಫಾಸ್ಟಾಗಿ ಆಗಿಬಿಡುತ್ತೆ. ಟ್ರೇನಲ್ಲಿ ಹಪ್ಪಳನ ಜೋಡಿಸಿಟ್ಟು 180 ಡಿಗ್ರಿ ಮತ್ತು 2 ನಿಮಿಷ ಸೆಟ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಹಪ್ಪಳ ತೆಳು ಇದ್ದರೆ 2 ನಿಮಿಷನೂ ಬೇಕಾಗೋದೇ ಇಲ್ಲ. ಇದ್ರ ಮೇಲೆ ನಾವು ಆಗಲೇ ಮಾಡಿರೋ ಮಿಶ್ರಣನ ಹಾಕಿದ್ರೆ ಆಯಿತು. ನೋಡಿ ಹಪ್ಪಳ ಎಷ್ಟು ಚೆನ್ನಾಗಿ ಆಗಿಬಿಡ್ತು ಅಂತ. ಬೇಕನ್ಸಿದ್ರೆ ಸ್ವಲ್ಪ ಸೇವ್ ಹಾಕ್ಬೋದು ಅಥವಾ ತೆಂಗಿನಕಾಯಿ ತುರಿ, ಕ್ಯಾರೆಟ್ ತುರಿ, ಈ ರೀತಿ ಬೇರೆ ಏನು ಬೇಕಾದರೂ ನಿಮ್ಗೆ ಇಷ್ಟ ಬಂದಿರೋ ಥರ ಹಾಕ್ಕೊಳ್ಬೋದು. ಬೇಸಿಗೆ ರಜದಲ್ಲಿ 2 ರೆಸಿಪಿನ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಯ್ತಾ ಅಂಥೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.